ರಾಜ್ಯ ರಾಜಕಾರಣ ಒಂದು ತೂಕ ಆದರೆ ಬೆಳಗಾವಿಯ ರಾಜಕಾರಣ ಮತ್ತೊಂದು ತೂಕ. ಬೆಳಗಾವಿ ರಾಜಕಾರಣದಲ್ಲಿ ಪಕ್ಷಗಳ ರಾಜಕಾರಣಕ್ಕಿಂತ ಕುಟುಂಬಗಳ ನಡುವಿನ ಕದನಾನೇ ದೊಡ್ಡ ಹೈಲೈಟ್. ಬಟ್ ಇದೊಂದು ಚುನಾವಣೆಯಲ್ಲಿ ಬದ್ಧ ವೈರಿಗಳ ಕುಟುಂಬ ಇಲ್ಲಿ ಪರಸ್ಪರ ಕೈ ಜೋಡಿಸಿ ಎಲ್ಲರ ಹುಬ್ಬೇರುವಂತೆ ಮಾಡಿದೆ. ಆಶ್ಚರ್ಯ, ಪರಮಾಶ್ಚರ್ಯ, ಇದು ನಿಜಾನ? ಬದ್ಧ ವೈರಿಗಳ ಮಧ್ಯೆ ಪರಸ್ಪರ ಹೊಂದಾಣಿಕೆ ನಿಜಾನ? ಜಾರಕಿಹೊಳಿ ಕುಟುಂಬ ಮತ್ತು ಜೊಲ್ಲೆ ಕುಟುಂಬದ ಮಧ್ಯೆ ನಡೆದಿರೋದು ನಿಜಕ್ಕೂ ಪರಮಾಶ್ಚರ್ಯ. ಬೆಳಗಾವಿ ರಾಜಕಾರಣದಲ್ಲಿ ಅಚ್ಚರಿಯ ಬೆಳವಣಿಗೆ. ಚುನಾವಣೆಗಾಗಿ ಜಾರಕಿಹೊಳಿ ಜೊಲ್ಲೆ ಹೊಂದಾಣಿಕೆ. ಜಾರಕಿಹೊಳಿ ಕುಟುಂಬ ಜೊಲ್ಲೆ ಕುಟುಂಬ ಪರಸ್ಪರ ಬದ್ಧ ವೈರಿಗಳು. ಚುನಾವಣೆ ಅಂತ ಬಂದ್ರೆ ಹಾವು ಮುಂಗಿಸಿಯಂತೆ ಗುದ್ದಾಡೋ ನಾಯಕರು. ಆದ್ರೆ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಈ ಎರಡು ಫ್ಯಾಮಿಲಿಗಳು ರಾಜ್ಯ ರಾಜಕಾರಣದಲ್ಲಿ ಅಚ್ಚರಿಯ ಬೆಳವಣಿಗೆಗೆ ಕಾರಣವಾಗಿವೆ. ಎದುರಾಳಿಯ ಮಟ್ಟ ಹಾಕಲು ಶತ್ರುಗಳಾದ ಜಾರಕಿಹೊಳಿ ಮತ್ತು ಜೊಲ್ಲೆ ಕುಟುಂಬ ಒಂದಾಯ್ತಾ ಎಂಬ ಚರ್ಚೆ ಶುರುವಾಗಿದೆ. ಲೋಕಸಭಾ ಚುನಾವಣೆ ಪೂರ್ವದಲ್ಲಿ ಇಬ್ಬರ ನಡುವೆ ರಾಜಕೀಯ ಜಿದ್ದು ಜೋರಾಗಿತ್ತು. ಜಾರಕಿಹೊಳಿ ಬ್ರದರ್ಸ್ ಮತ್ತು ಜೊಲ್ಲೆ ದಂಪತಿ ಮಧ್ಯೆ ಜಟಾಪಟಿ ಹೆಚ್ಚಾಗಿತ್ತು. ಅಣ್ಣಾ ಸಾಹೇಬ್ ಜೊಲ್ಲೆ ವಿರುದ್ಧ ಸತೀಶ್ ಜಾರಕಿಹೊಳಿ ತಮ್ಮ ಪುತ್ರಿಯನ್ನ ಕಣಕ್ಕಿಳಿಸಿದ್ರು. ಲೋಕಸಭಾ ಚುನಾವಣೆಯಲ್ಲಿ ಸತೀಶ್ ಜಾರಕಿಹೊಳಿ ಪುತ್ರಿ ಪ್ರಿಯಾಂಕಾ ಗೆದ್ದು ಬೀಗಿದ್ರು. ಪ್ರಿಯಾಂಕಾ ಗೆಲುವಿನ ನಂತರ ಎರಡೂ ಕುಟುಂಬಗಳ ನಡುವಿನ ವೈರತ್ವ ಇನ್ನಷ್ಟು ಉಲ್ಬಣಿಸಿತ್ತು. ಇದೀಗ ಚುನಾವಣೆ ಮುಗಿದು 3 ತಿಂಗಳಲ್ಲಿ ಎರಡೂ ಫ್ಯಾಮಿಲಿಗಳು ಒಂದಾಗಿವೆ. ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಜೊಲ್ಲೆ ಪರ ಜಾರಕಿಹೊಳಿ ನಿಂತಿದ್ದಾರೆ. ಈ ಮೂಲಕ ರಮೇಶ್ ಕತ್ತಿಯನ್ನ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನದಿಂದ ಜಾರಕಿಹೊಳಿ ಬ್ರದರ್ಸ್ ಕೆಳಗಿಳಿಸಿದ್ದಾರೆ. ಇನ್ನು ಕಳೆದ ತಿಂಗಳಿನಿಂದ ಜಾರಕಿಹೊಳಿ ಬ್ರದರ್ಸ್ ಜೊತೆಗೆ ಶಶಿಕಲಾ ಜೊಲ್ಲೆ ಕಾಣಿಸಿಕೊಳ್ಳುತ್ತಿದ್ದಾರೆ. ಹೀಗಾಗಿ ಜೊಲ್ಲೆ ಮತ್ತು ಜಾರಕಿಹೊಳಿ ಕುಟುಂಬದ ದೋಸ್ತಿಗೆ ರಾಜಕೀಯದಲ್ಲಿ ಭಾರಿ ಚರ್ಚೆಗಳು ನಡೀತಿವೆ. ಒಟ್ಟಾರೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ನಲ್ಲಿ ಸ್ಫೋಟಗೊಂಡಿದ್ದ ಭಿನ್ನಮತಕ್ಕೆ ಜೊಲ್ಲೆ ಜಾರಕಿಹೊಳಿ ಫ್ಯಾಮಿಲಿ ಮಧ್ಯೆರೆದಿದೆ. 1 ವರ್ಷ ಅಧಿಕಾರಾವಧಿ ಬಾಕಿ ಇರುವಾಗಲೇ ಅಧ್ಯಕ್ಷ ಸ್ಥಾನಕ್ಕೆ ರಮೇಶ್ ಕತ್ತಿ ರಾಜೀನಾಮೆ ಕೊಡುವಂತಾಗಿದೆ. ಆದರೂ ಪಕ್ಷವನ್ನೇ ಮರೆತು ಎದುರಾಳಿಗಳ ಮಟ್ಟೆ ಹಾಕಲು ಶತ್ರುಗಳೇ ಕೈ ಜೋಡಿಸಿದ್ದು ಮಾತ್ರ ನಿಜಕ್ಕೂ ಅಚ್ಚರಿ. ಶ್ರೀಕಾಂತ್, ನ್ಯೂಸ್ ಫಸ್ಟ್, ಬೆಳಗಾವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.